ಜೈ ಹಿಂದ್, ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಹೈಟ್ ಇನ್ಕ್ರೀಸ್ ಮಾಡುವಂತ ಎಕ್ಸರ್ಸೈಸ್ಗಳನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಬಂದ್ಬಿಟ್ಟು ಯಾರ್ಯಾರು ಆರ್ಮಿ, ಪೊಲೀಸ್ ಇಂಥ ಹುದ್ದೆಗಳಿಗೆ ಪ್ರಯತ್ನ ಮಾಡ್ತಿರ್ತಾರೋ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ತಪ್ಪದೆ ನಿಮ್ಮ ಒಬ್ಬ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಆರ್ಮಿಗೆ ಬೇಕಾದ ಇನ್ಫಾರ್ಮೇಶನ್ಗಳು, ಹಾಗೆ ರನ್ನಿಂಗ್ ಟಿಪ್ಸ್ಗಳು, ಹೈಟ್, ವೇಟ್ ಎಲ್ಲ ಒಂದು ಇನ್ಫಾರ್ಮೇಶನ್ ನಾವು ಈ ಒಂದು ಚಾನಲ್ ಒಳಗಡೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇವಾಗ ಮೋಸ್ಟ್ ಪವರ್ಫುಲ್ ಹೈಟ್ ಎಕ್ಸರ್ಸೈಸ್ಗಳನ್ನ ತಿಳಿಸ್ಕೊಡ್ತೀನಿ. ಕೊನೆಯದಾಗಿ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದನ್ನು ಕೂಡ ನಿಮಗೆ ಸಲಹೆ ಕೂಡ ಈ ವಿಡಿಯೋದಲ್ಲಿ ತಿಳಿಸಿರ್ತೀವಿ. ಈ ಎಲ್ಲ ಎಕ್ಸರ್ಸೈಸ್ಗಳನ್ನ ನಿಮ್ಮ ವರ್ಕೌಟ್ ಒಳಗಡೆ ಅಳವಡಿಸ್ಕೊಳ್ಳಿ. ರನ್ನಿಂಗ್ ಆದ್ಮೇಲೆ ಅಥವಾ ಈವ್ನಿಂಗ್ ಈ ವರ್ಕೌಟ್ಗಳನ್ನ ಮಾಡಿ. ಮೊದಲೇದಾಗಿ ಬಂದ್ಬಿಟ್ಟು ತಾಡಾಸನ ಅಂತ ಹೇಳಿ, ಈ ರೀತಿ ನೀವು ಕೈನ ಸ್ಟ್ರೆಚ್ ಮಾಡ್ಬೇಕು. ನೋಡಿ, ಪೂರ್ತಿ ನಿಮ್ಮ ಬಾಡಿನ ಮೇಲ್ಗಡೆ ಈ ರೀತಿ ಎಳಬೇಕು. ನಿಮ್ ತಲೆ ಮೇಲ್ಗಡೆ ನೋಡ್ತಿರ್ಬೇಕು ಈ ರೀತಿ, ಅಥವಾ ಮುಂದೆ ನೋಡ್ತಾ ಇರಿ. ಈ ತರ ನಡ್ಕೊಂಡ್ ಬರ್ಬೇಕು. ಒಂದು 15 ಮೀಟರ್ ಅಥವಾ 10 ಮೀಟರ್ ನಡ್ಕೊಂಬನ್ನಿ. ಅದೇ ರೀತಿ ಮತ್ತೆ ವಾಪಸ್ 10 ಮೀಟರ್ಸ್ ಎಷ್ಟು ನಡ್ಕೊಂಡ್ ಬಂದಿರ್ತಾರೋ ಅಷ್ಟು ನೀವು ಹಿಂದ್ಗಡೆ ಹೋಗಿ. ಈ ರೀತಿ ನೀವು ಮಿನಿಮಮ್ ಅಂತಂದ್ರು ಒಂದು 10 ರಿಂದ 15 ಸಲ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಭುಜಂಗಾಸನ ಅಂತೇಳಿ. ಇದು ತುಂಬಾ ಪವರ್ಫುಲ್ ಎಕ್ಸರ್ಸೈಸ್ ಆಗಿರುತ್ತೆ ಹೈಟ್ ಇನ್ಕ್ರೀಸ್ ಮಾಡಕ್ಕೆ. ಇದನ್ನ ನೋಡ್ತಾ ಇರ್ಬೋದು ನೀವು. ಈ ಪೊಸಿಷನ್ ಒಳಗಡೆ ಬರಬೇಕು. ಸೊ ಈ ರೀತಿ ಡೌನ್ ಆಗ್ಬೇಕು. ನಿಮ್ ಕಾಲ್ ನೋಡ್ತಿರ್ಬೇಕು. ಈ ರೀತಿ ಮುಂದ್ಗಡೆ ಟೋ ಕೂಡ ಸೀದಾ ಇರ್ಬೇಕು. ಹಿಂದ್ಗಡೆ ಯಾವ ಪಾರ್ಟ್ ಬೆಂಡ್ ಆಗಿರ್ಬಾರ್ದು. ಕೇವಲ ನಿಮ್ಮ ಒಂದು ಅಪ್ಪರ್ ಬಾಡಿ ಏನಿದೆ, ಮೇಲಿನ ಒಂದು ದೇಹ, ಅದು ಮಾತ್ರ ಈ ರೀತಿ ಮೇಲೆ ಹೋಗ್ಬೇಕು. ಪೂರ್ತಿ ಈಗ 20 ರಿಂದ 30 ಸೆಕೆಂಡ್ ಈ ರೀತಿ ಹೋಲ್ಡ್ ಮಾಡ್ಬೇಕು. ಅದಾದ ನಂತರ ಮತ್ತೆ ವಾಪಸ್ ಡೌನ್ ಆಗ್ಬೇಕು. ಮತ್ತೆ ಈ ರೀತಿ ಸ್ಟ್ರೆಚ್ ಮಾಡ್ತಾನೆ ಇರಬೇಕು. ಈ ಒಂದು ವರ್ಕೌಟ್ ನ ಕಂಟಿನ್ಯೂ ಆಗಿ ನೀವು 10 ರಿಂದ 15 ಮಾಡಿ ಸಾಕಾಗುತ್ತೆ. ಚೆನ್ನಾಗಿ ಮಾಡ್ಬೇಕಾಗುತ್ತೆ. ಈ ಎಕ್ಸರ್ಸೈಸ್ ನ ಲೇಜಿ ಮಾಡಬಾರ್ದು. ಕ್ಲಿಯರ್ ಆಗಿ ಸ್ಟ್ರೆಚ್ ಮಾಡಬೇಕು. ಎಲ್ಲಾ ನರಗಳು ನಿಮ್ಮ ಬಾಡಿಯಲ್ಲಿರುವಂತವು ಎಳಿಬೇಕು. ಆ ರೀತಿ ನಿಮಗೆ ಫೀಲ್ ಆಗ್ತಿರ್ಬೇಕು. ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಲೆಗ್ ಸ್ಟ್ರೆಚ್ ಅಂತ ಹೇಳಿ. ಸೊ ನಿಮ್ ಕಾಲುಗಳು ಸೀದವಾಗಿರ್ಬೇಕು, ನೋಡ್ತಾ ಇರ್ಬೇಕು. ಅದಾದ ನಂತರ ನೀವು ಬೆಂಡ್ ಆಗ್ಬಿಟ್ಟು ನಿಮ್ಮ ಕೈನ ಈ ತರ ಟೋ ಹಿಡ್ಕೊಳ್ಳಿ. ನಿಮ್ಮ ಒಂದು ಮುಂಗಾಲನ್ನ ಈ ತರ ಹಿಡ್ಕೊಂಡ್ಬಿಟ್ಟು ಸೊ ಈ ತರ ಬೆಂಡ್ ಆಗ್ಬೇಕು. ಮಿನಿಮಮ್ ಎಷ್ಟಾಗುತ್ತೋ ಅಷ್ಟು ಬೆಂಡ್ ಆಗಿ 1 ರಿಂದ 2 ನಿಮಿಷ ಹೋಲ್ಡ್ ಮಾಡಕ್ಕೆ ಪ್ರಯತ್ನ ಮಾಡಿ. ಈ ರೀತಿ ಇದಾದ ನಂತರ ಈ ರೀತಿ 1 ನಿಮಿಷ 2 ನಿಮಿಷ ಮಾಡಿದ್ರ ಅದಾದ್ಮೇಲೆ ಸ್ವಲ್ಪ ಅಪ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮತ್ತೆ ಬೆಂಡ್ ಆಗಿ ಈ ರೀತಿ ನೀವು ಒಂದು 5 ರಿಂದ 6 ಸಲ ಮಾಡಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಪೆಲ್ವಿಕ್ ಬ್ರಿಡ್ಜ್ ಅಂತ ಹೇಳಿ. ಸೊ ನೀವು ಈ ರೀತಿ ಇರ್ಬೇಕಾಗುತ್ತೆ. ನಿಮ್ ಬಾಡಿ ಈ ಪೊಸಿಷನ್ ಇರಬೇಕು. 2 ಕೈ ಪಕ್ಕದಲ್ಲಿ ಇಡಿ. ಇದಾದ ನಂತರ ನಿಮ್ ತಲೆನ ಈ ತರ ಹಚ್ಬಿಟ್ಟು ಸೊ ಈ ರೀತಿ ಅಪ್ ಮಾಡ್ಬೇಕು. ಈ ರೀತಿ ಅಪ್ ಮಾಡಿದಾಗ ನಿಮ್ಮ ಬಟ್ಟಿಂದ ಪೂರ್ತಿ ನಿಮ್ ಬಾಡಿನ ಸ್ಟ್ರೆಚ್ ಮಾಡ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಪೂರ್ತಿ ಮೇಲ್ಗಡೆ ಇಳಿಬೇಕು. ಇಲ್ಲಿಂದ ನಿಮ್ ಬಾಡಿನ ಪೂರ್ತಿ ಈ ತರ ಸ್ಟ್ರೆಚ್ ಮಾಡ್ಬೇಕು. ಆಮೇಲೆ ಡೌನ್. ಓಕೆ, ಸೊ ಈ ರೀತಿ ಪೂರ್ತಿ ಸ್ಟ್ರೆಚ್ ಮಾಡ್ಬೇಕು. ಸೊ ಈ ಒಂದು ಎಕ್ಸರ್ಸೈಸ್ ನ ನೀವು ಸುಮಾರು ಅಂತಂದ್ರೆ ಒಂದು 15 ಸಲ ಮಾಡಿ. ಈ ರೀತಿ 3 ಸೆಟ್ ನ ಮಾಡ್ಬೇಕು. 15 ಸಲ ಮಾಡಿ, ಸ್ವಲ್ಪ ರೆಸ್ಟ್ ಕೊಡಿ, ಮತ್ತೆ ಮಾಡಿ ರೆಸ್ಟ್ ಕೊಡಿ. ಈ ರೀತಿ ನೀವು ಒಂದು 15 ಸೆಟ್ ಮಾಡ್ಬೇಕಾಗುತ್ತೆ. 5ನೇ ಎಕ್ಸರ್ಸೈಸ್ ಬಂದ್ಬಿಟ್ಟು ಜಂಪಿಂಗ್ ಜಾಕ್ಸ್ ಅಂತ ಹೇಳಿ. ಸೊ ಇದ್ರೊಳಗಡೆ ನೀವು ಯಾವ ರೀತಿ ಎಕ್ಸರ್ಸೈಸ್ ಮಾಡ್ಬೇಕಂದ್ರೆ ಕೈನ ಮೇಲೆ ಟಚ್ ಮಾಡಬೇಕು. ಇದರಿಂದ ನಿಮಗೆ ರನ್ನಿಂಗ್ ಇಂಪ್ರೂವ್ ಆಗುತ್ತೆ. ನಿಮಗೆ ಸುಸ್ತಾದಾಗ ಬಂದ್ ಮಾಡ್ಕೊಂತ ಎಕ್ಸರ್ಸೈಸ್ ಕೂಡ ಹೌದು, ಹೈಟ್ ಕೂಡ ಇದರಲ್ಲಿ ಇನ್ಕ್ರೀಸ್ ಆಗುತ್ತೆ. ಇದನ್ನ ಯಾವ ರೀತಿ ಮಾಡ್ಬೇಕನ್ನೋದು ತೋರಿಸ್ಕೊಡ್ತೀನಿ. ಸೊ ಮೇಲ್ಗಡೆ ಈ ತರ ಹೇಳ್ಬೇಕಾಗುತ್ತೆ. ಇದನ್ನ ಮಿನಿಮಮ್ ನೀವು ಕಂಟಿನ್ಯೂ ಆಗಿ 30 ಮಾಡ್ಬೇಕಾಗುತ್ತೆ. ಸೆಟ್ ಬಂದ್ಬಿಟ್ಟು ಒಂದು 5 ಸೆಟ್ ಮಾಡ್ಬೇಕಾಗುತ್ತೆ. 6ನೇ ಎಕ್ಸರ್ಸೈಸ್ ಬಂದ್ಬಿಟ್ಟು ಸ್ಕ್ವಾಟ್ ಜಂಪ್ ಅಂತ ಹೇಳಿ. ಸೊ ಈ ಪೊಸಿಷನ್ ಇರಬೇಕು. ಸೊ ಈ ರೀತಿ ಅಪ್ ಆಗಬೇಕು. ನೋಡ್ತಾ ಇರ್ಬೋದು, ನಿಮ್ ಪೂರ್ತಿನ ಬಾಡಿ ಮೇಲೆ ತಗೊಂಡೋಗ್ಬೇಕು. ನಿಮ್ ಕಾಲ್ನ ಈ ರೀತಿ ಟೋ ಕೂಡ ಸ್ಟ್ರೆಚ್ ಮಾಡ್ತಾ ಇರಬೇಕು. ಅವಾಗ ನಿಮ್ಗೆ ಒಂದು ರನ್ನಿಂಗ್ ಹೈಟ್ ಆಗ್ಲಿಕ್ಕೆ ಈ ಒಂದು ವರ್ಕೌಟ್ ಇಂಪ್ರೂವ್ ಆಗುತ್ತೆ. ಇದನ್ನ 15 ಮಾಡಿ ಕಂಟಿನ್ಯೂ ಆಗಿ ಒಂದು 3 ರಿಂದ 4 ಸೆಟ್ ಮಾಡೋಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ವಾಲ್ ಸ್ಟ್ರೆಚ್ ಅಂತೇಳಿ. ಬನ್ನಿ ನೋಡೋಣ ಯಾವ ರೀತಿ ಅಂತೇಳಿ. ಈಗ ನೀವು ಕೈನ ಈ ತರ ಮೇಲೆ ಎತ್ತಿ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಆಯ್ತಾ, ನಿಮ್ಮ ಹೈಟ್ ಇಲ್ಲಿಗೆ ಮುಟ್ತಾ ಇದೆ ನಿಮ್ ಕೈ. ಇದಕ್ಕಿಂತ 1 ಇಂಚ್ ನೀವು ಜಾಸ್ತಿ ಹೈಟ್ ಮುಟ್ಟಕ್ಕೆ ಪ್ರಯತ್ನ ಮಾಡ್ಬೇಕು. ಈ ರೀತಿ ಹಪ್ಪದಲ್ಲಿ ಟೋ ಮೇಲೆ ಪ್ರಯತ್ನ ಮಾಡ್ಬೇಕು. ಮೇಲ್ಗಡೆ ಜಗ್ಬೇಕು. ನಿಮ್ ಬಾಡಿನ ಪೂರ್ತಿ ಈ ತರ ಇನ್ಕ್ರೀಸ್ ಮಾಡ್ಬೇಕು. ಸೊ ಈ ತರ ಟಚ್ ಮಾಡ್ಬೇಕು. ಇದನ್ನ ನೀವು 30 ಸಲ ಮಾಡಿ 3 ಸೆಟ್ ಮಾಡ್ಬೇಕು. ತುಂಬಾ ಜನ ಹೈಟ್ ಇನ್ಕ್ರೀಸ್ ಹಾಕಿ ಅದು ಇದು ತಗೊಳಕ್ ಹೋಗ್ತಾರೆ. ಅದು ನಿಮಗೆ ಬಿಟ್ಟಿದ್ದು. ನನ್ನ ಪ್ರಕಾರ ಈ ರೀತಿ ಎಕ್ಸರ್ಸೈಸ್ಗಳು ಮಾಡೋದ್ರಿಂದ 1 ರಿಂದ 1.5 ಅಥವಾ 2 ಇಂಚ್ ತಕ್ಕನ ಹೈಟ್ ಹಾಕಿ ಸಹಾಯ ಆಗುತ್ತೆ ಈ ಎಕ್ಸರ್ಸೈಸ್ಗಳು. ಇದ್ರ ಜೊತೆ ನೀವು ಇನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಸ್ಕಿಪ್ಪಿಂಗ್ ಮಾಡ್ಬೇಕು. ಹಾಗೆ ಡೈಲಿ ಸ್ಕಿಪ್ಪಿಂಗ್ ಮಾಡ್ಬೇಕು. ಒಂದು 500 ರಿಂದ 600 ಸ್ಕಿಪ್ಪಿಂಗ್ ಮಾಡ್ಬೇಕು. 100 ಹೊಡಿರಿ ರೆಸ್ಟ್ ಮಾಡಿ, 100 ಹೊಡಿರಿ ರೆಸ್ಟ್ ಮಾಡಿ. ಇದಾದ ನಂತರ ವಾರದಲ್ಲಿ 3 ದಿನ ಅಂದ್ರೆ 1 ದಿನ ಬಿಟ್ಟು 1 ದಿನ ಸ್ವಿಮ್ಮಿಂಗ್ ಹೋಗಿ. ಇದರಿಂದಾನು ನಿಮ್ಗೆ ಹೈಟ್ ಆಗ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಈ ಒಂದು ಎಕ್ಸರ್ಸೈಸ್ಗಳು ಒಂದು ವಾರದಲ್ಲಿ ಮಾಡಿ ನೀವು ರ್ಯಾಲಿಗೆ ಹೋದ್ರೆ ಆಗಲ್ಲ. ಇದನ್ನ ಮಿನಿಮಮ್ ಆಗಿ ನೀವು ಒಂದು 3 ತಿಂಗಳಿಂದ ನೀವು ಇದನ್ನ ಕಂಟಿನ್ಯೂ ಆಗಿ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ರೆ ನಿಮಗೆ ಇದ್ರ ರಿಸಲ್ಟ್ ಸಿಗುತ್ತೆ. 15-20 ದಿನ ಮಾಡಿದರೆ ದೇವರಣೆಗೂ ಏನು ಇಂಪ್ರೂವ್ಮೆಂಟ್ ಆಗಲ್ಲ. ಇದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಜೈ ಹಿಂದ್. ನಿಮ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸ್ರಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ಇದೇ ರೀತಿ ನಿಮಗೆ ಆರ್ಮಿ ಇನ್ಫಾರ್ಮೇಶನ್ ಆಗಲಿ, ಫಿಸಿಕಲ್ ರಿಲೇಟೆಡ್ ಏನಾದ್ರು ವಿಡಿಯೋ ಬೇಕಿದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ನಿಮಗೆ ವಿಡಿಯೋ ಬೇಗನೆ ತಲುಪುತ್ತೆ. ಜೈ ಹಿಂದ್.